ಕ್ಯಾಮ್ರಾಮನ್ ರೆಡಿ? हाँ सर. ಓಕೆ, ರೋಲ್ ದ ಕ್ಯಾಮ್ರಾ. रोलिंग सर. ಆಕ್ಷನ್. ಹಲೋ, ಹಾಯ್, ನಮಸ್ತೆ, ವೆಲ್ಕಮ್ ಟು ವಿನಯ್ ಸ್ಟಾರ್ಡಮ್ ಯೂಟ್ಯೂಬ್ ಚಾನಲ್. ರಾಣೆಬೆನ್ನೂರು ದನದ ಮಾರ್ಕೆಟಲ್ಲಿ ನಮ್ಮ ಶೂಟಿಂಗ್ ಪಾರ್ಟ್ 2ಗೆ ಸ್ವಾಗತ. ಹೋಸತಿ ನೋಡಿದ್ರಲ್ಲ, ನಾವು ಎಷ್ಟು ಶೂಟಿಂಗ್ ಮಾಡಿದ್ವಿ, ಹೆಂಗೆಲ್ಲ ಕಷ್ಟ ಅನುಭವಿಸಿದ್ವಿ, ಯಾರ್ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರು ಅಂತ. ಈಗ ಕೂಡ ಅದೇ ಮುಂದಿನ ಭಾಗ ಮಾಡ್ತಾಯಿದ್ದೀವಿ. ನೋಡ್ರಿ, ನಮ್ಮ ಕಲಾವಿದರಿಗೆ ಫ್ಯಾನ್ಸು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ದನದ ಮಾರ್ಕೆಟಲ್ಲಿ. ದನದ ಮಾರ್ಕೆಟ್ ಆಲ್ರೆಡಿ ಮುಗಿಯೋ ಟೈಮ್ ಬಂತು, ಆದರೂ ಕೂಡ ನಮ್ಮ ಶೂಟಿಂಗ್ ಇನ್ನೂ ಮುಗ್ದಿಲ್ಲ. ಇನ್ನೂ ಕೂಡ ಊಟನೂ ಮಾಡಿಲ್ಲ. ಈ ಕೆಟ್ಟ ಬಿಸಿಲಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ. ಹೀಗಿರುತ್ತೆ ನೋಡ್ರಿ ನಮ್ಮ ಶೂಟಿಂಗ್. ನೋಡಿ, ನಮ್ಮ ಕಲಾವಿದರಿಗೆ ಬೆಳಗ್ಗೆಯಿಂದ ಊಟನೂ ಇಲ್ಲ, ಟಿಫನ್ ಇಲ್ಲ, ಏನಿಲ್ಲ. ಅದಕ್ಕೆ ಈ ಕೆಟ್ಟ ಬಿಸಿಲಲ್ಲಿ ತುಂಬ ಸೈಕಲ್ ಹೊಡಿತಾ ಇದ್ದಾರೆ. ಇಷ್ಟು ಒಂದು ಕೆಟ್ಟ ಬಿಸಿಲಲ್ಲಿ ಶೂಟ್ ಮಾಡೋದು ಅಂದರೆ ತುಂಬ ಕಷ್ಟನೇ ಆಗಿರ್ತೈತಿ. ಅವ್ರಿಗೂ ಕೂಡ ಮನಸ್ಸು ಏಕಾಗ್ರತೆ ಇರಲ್ಲ. ಆಲ್ರೆಡಿ ಎಲ್ಲ ದನದ ಪೇಟೆ ಮುಗಿಯಕ್ಕೆ ಬಂತು. ಆಲ್ರೆಡಿ 1.5-2 ಗಂಟೆ ಟೈಮ್ ಆಗಿದೆ ಅನಿಸುತ್ತೆ. ಆದರೂ ಕೂಡ ನಮ್ಮ ಶೂಟಿಂಗ್ ಇನ್ನೂ ಮುಗ್ದಿಲ್ಲ. ಎಲ್ಲರೂ ಬಂದು ನೋಡ್ತಾಯಿದ್ರು, ಏನಪ್ಪ ಇವ್ರು ಬೆಳಗ್ಗೆಯಿಂದ ಮಾಡ್ತಾಯಿದ್ದಾರೆ, ಏನು ಇವ್ರ ಕತೆ, ಏನು ಸರ್ಕಸ್ ಮಾಡ್ತಾಯಿದ್ದಾರೆ ಅನ್ನೋವಂಥ ಒಂದು ರಿಯಾಕ್ಷನ್ ಕೂಡ ಜನರ ಹತ್ರ ಇತ್ತು. ನಮ್ಮ ಕ್ಯಾಮ್ರಾಮನ್ ಕೂಡ ಅಷ್ಟೇ, ಬೆಳಗ್ಗೆಯಿಂದ ಸೈಕಲ್ ಹೊಡೆದ್ರು ಕೂಡ ಬೇಜಾರು ಮಾಡ್ಕೊಳ್ದೆ ಬೆಳಗ್ಗೆಯಿಂದ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರು. ತಗೊಳ್ಳಿ, ಬೇಗ ಬೇಗ ಬಾ ಅಂತ. ನಮ್ಮ ಟೀಮಲ್ಲಿ ಈ ಥರ ಸಪೋರ್ಟರ್ಸ್ ಇರಲೇಬೇಕಾಗುತ್ತೆ. ಟೆಕ್ನಿಷಿಯನ್ಸ್ ಅವಸರ ಮಾಡಿದರೆ ಕಲಾವಿದರು ಕೂಡ ಇನ್ನೂ ಬೇಗ ಟೆನ್ಷನ್ ಆಗಿಬಿಡ್ತಾರೆ. ಆದ್ದರಿಂದ ಕೂಲುವಾಗಿ ನಮ್ಮ ಟೀಮಲ್ಲಿ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನೋಡ್ರಿ, ನಮ್ಮ ಕಲಾವಿದರು ಇನ್ನೂ ಡೈಲಾಗ್ ಮುಗ್ದೇ ಇಲ್ಲ. ಯಾಕಂದರೆ ಇದು ತುಂಬ ಅಂದರೆ ತುಂಬ ದೊಡ್ಡ ಸೀನ್ ಇತ್ತು. ನೋಡಿ, ನಾವು ಅಂತೂ ಇಂತೂ ನಮ್ಮದು ಸೀನ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಕ್ಕೆ ಅಂತ ಬಂದ್ವಿ. ನಾವು ಕೂಡ ಎಲ್ಲರೂ ಟಿಫನ್ ಮಾಡಿ 2 ಗಂಟೆ ಆಗಿತ್ತು ಅನಿಸುತ್ತೆ. ಟಿಫನ್ ಮಾಡಿ ಅಲ್ಲೇ ಒಂದು ಸೀನ್ ಇತ್ತು, ಮತ್ತು ಸೀನ್ ತೊಗೊತಾ ಇದ್ವಿ. ಇದು ಎಲ್ಲಿ ಅಂತಂದು ಯಾರಿಗಾದ್ರೂ ಗೊತ್ತಿದ್ದರೆ ಲೋಕಲ್ನವ್ರಿಗೆ ಕಮೆಂಟ್ ಮಾಡಿ. ಇದು ರಾಣೆಬೆನ್ನೂರು ಹತ್ರನೇ ಲೊಕೇಶನ್ನು. ನಮ್ಮ ಸರ್ಗೆ ಟಚಪ್ ಮಾಡಿ ಅವ್ರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಶೂಟ್ನ ಮಾಡ್ತಾಯಿದ್ದೀವಿ. ಈ ಪಬ್ಲಿಕ್ಕಲ್ಲಿ ನಮ್ಮ ಶೂಟ್ ಹೇಗಿರುತ್ತೆ ನೋಡ್ರಿ. ನೋಡಿ, ನಮ್ಮ ಸರ್ ಟಿಫನ್ ಮಾಡಿದ ತಕ್ಷಣ ಎಷ್ಟು ಲವಲವಿಕೆಯಿಂದ, ಖುಷಿಯಿಂದ, ಹುಮ್ಮಸ್ಸಿಂದ ಸೀನ್ನ ತಗೊತಾ ಇದ್ದಾರೆ. ಅದಕ್ಕೆ ಹೇಳೋದು, ನಮ್ಮ ಬಾಡಿಯಲ್ಲಿ ಏನಾದರೂ ಸ್ವಲ್ಪ ಕೊರತೆ ಇದ್ದರೆ ಯಾವ ಕೆಲಸ ಕೂಡ ಕರೆಕ್ಟಾಗಿ ಆಗಲ್ಲ. ಇಲ್ಲಿ ನಮ್ಮದು ಸೀನ್ ಶೂಟಿಂಗು ಮುಗೀತು. ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ನಾವು ಬಂದ್ವಿ. ಇದು ಯಾವ ಹಳ್ಳಿ ಅಂತಂದು ನಮ್ಮ ಲೋಕಲ್ನವ್ರಿಗೆ ಗೊತ್ತಾಗುತ್ತೆ. ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿರಿ. ನಮಗೂ ಕೂಡ ಖುಷಿ ಆಗುತ್ತೆ, ಲೊಕೇಶನ್ನ ಕಂಡು ಹಿಡಿದಿದ್ದಾರೆ ನಮ್ಮ ವೀಕ್ಷಕರು ಅಂತ. ಇಲ್ಲಿ ಸೀನ್ನ ಎಲ್ಲ ರಿಹರ್ಸಲ್ ಮಾಡ್ಕೊತಾ ಇದ್ದಾರೆ ಕಲಾವಿದರು. ಕ್ಯಾಮ್ರಾಮನ್ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಬರೋ ಅಷ್ಟೊತ್ತೆ ಅಲ್ಲ ಟೈಮು 4 ಗಂಟೆ 4:15 ಆಗಿತ್ತು ಅನಿಸುತ್ತೆ. ಇಲ್ಲಿ ಒಂದು ಸೀನ್ ಇತ್ತು. ಇವರು ನಿಜವಾಗ್ಲೂ ಬಟ್ಟೆ ಮಾರೋರು ಅಂತ ಅನ್ಕೋಬೇಡ್ರಿ. ಇವರು ಕೂಡ ನಮ್ಮ ಬ್ರದರು, ನಮ್ಮ ಫ್ರೆಂಡು. ಕರೆಸಿದ್ದೀವಿ ಶೂಟ್ಗೆ ಅಂತ, ಪಾಪ ಬಂದಿದ್ದಾರೆ. ಇಲ್ಲಿ ಶೂಟ್ ಮಾಡ್ತಾಯಿದ್ದೀವಿ. ಇನ್ನೇನು ಶೂಟು ಸ್ಟಾರ್ಟ್ ಆಯಿತು ಅನಿಸಿದ ತಕ್ಷಣ ಮಳೆ ಒಂದು ಮೋಡ ತುಂಬ ಆಗಿತ್ತು. ಇರಲಿ, ಬೇಗ ಮಾಡೋಣ ಅಂತ ನಾವು ಆಲ್ರೆಡಿ ಶೂಟ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ.
ಮಾಡ್ತಾ ಇದ್ವಿ. ಈ ಸೀನು ಇನ್ನೂ ಸ್ವಲ್ಪ ಇತ್ತು. ಆಲ್ರೆಡಿ ಮೋಡ ತುಂಬ ಆಗಿತ್ತು. ಇನ್ನೇನು ಮಳೆ ಬರುತ್ತೆ ಅನ್ನೋ ಒಂದು ಸಿಚುವೇಶನಲ್ಲಿತ್ತು. ಏನಪ್ಪ ಮಾಡೋದು, ಇನ್ನು ಸೀನ್ಸ್ ಇನ್ನೊಂದು 2-3 ಕ್ಲಿಪ್ಸ್ ಇದ್ದಾವೆ. ಆಲ್ರೆಡಿ ಮಳೆ ಬರುವಂಥ ಒಂದು ಎಲ್ಲ ಸಾಧ್ಯತೆ ಇತ್ತು. ಗುಡುಗು ಮಿಂಚು ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ನಮ್ಮ ಕಲಾವಿದರು ಕೂಡ ಬೇರೆ ಕಡೆ ಹೋಗ್ಬೇಕಿತ್ತು. ಇಲ್ಲಿಂದ ಒಂದು 30-40 ಕಿಲೋಮೀಟರ್ ದೂರ ಹೋಗ್ಬೇಕಿತ್ತು. ಇದ್ಕಿದ್ದಂಗೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲೇ ಪಕ್ಕದಲ್ಲಿರೋ ಒಂದು ದೇವಸ್ಥಾನದಲ್ಲಿ ನಾವು ಕುಂತ್ವಿ. ನೋಡ್ರಿ ಮಳೆ ಹೆಂಗೆ ಹೊಡಿತಾ ಇದೆ. ನೋಡಿ, ಇದು ನಮ್ಮ ಈ ದಿನದ ಶೂಟ್ ಆಗಿರುತ್ತೆ. ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಹೋಗಿ ಸಿನಿಮಾ ನೋಡಿ. ಮತ್ತೊಂದು ಸಾರಿ ಕೇಳ್ಕೊತಾ ಇದ್ದೀನಿ, ಈ ಸಿನಿಮಾ ಆಲ್ರೆಡಿ ನಮ್ಮ ಸಿನಿಮಾ ಕ್ಯಾಂಪಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿನಯ್ ಸ್ಟಾಡಮ್ ಅನ್ನೋ ನಮ್ಮದು ಲಾಗ್ ಚಾನಲ್ ಇದೆ ಮತ್ತು ಎಲ್ಲ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.